ಎಲ್ರಿಗೂ ನಮಸ್ಕಾರ. ಇದು ಹೋದ ವಾರದ ವ್ಲಾಗ್ ಆಗಿರುತ್ತೆ, ಭಾನುವಾರದ್ದು. ಲಾಸ್ಟ್ ವೀಕ್ ನಾನು ಹೈಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಹಾಗಾಗಿ ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಮಾಡಿಕೊಂಡೆ. ಭಾನುವಾರ ಆಗಿರೋ ಕಾರಣ ಸ್ವಲ್ಪ ಲೇಟಾಗಿ ಎದ್ದಿದ್ದೆ, 9 ಗಂಟೆ ಆಗಿತ್ತು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮುಗಿಸ್ಕೊಂಡೆ. ಸ್ಕಿನ್ ಕೇರ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಒಂದು 6 ಮಂತ್ ಇಲ್ಲ ಅಂದರೂ ಅಟ್ಲೀಸ್ಟ್ 4 ಮಂತ್ಸಿಂದ. ಏನಾಗಿದೆ ಅಂದರೆ ಸ್ಕಿನ್ ಎಲ್ಲ ಹೆವಿ ಡ್ರೈ ಆಗಿ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗೋಗಿದೆ. ಹಾಗಾಗಿ ಅಟ್ಲೀಸ್ಟ್ ವೀಕೆಂಡ್ಸಲ್ಲಾದರೂ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ನೀಟಾಗೆ ಸ್ವಲ್ಪ ಈ ವೈಟಮಿನ್ ಸಿ ಆಗಿರ್ಬೋದು, ಡಾರ್ಕ್ ಸ್ಪಾಟ್ ಕರೆಕ್ಟರ್ ಆಗಿರ್ಬೋದು, ಅಥವಾ ಮತ್ತೊಂದು ಮಾಯ್ಶ್ಚರೈಸರ್ ಎಲ್ಲ ಹಾಕಿ ಸ್ವಲ್ಪ ನೋಡ್ಕೋತಾ ಇದ್ದೀನಿ. ಆಮೇಲೆ ಬಂದು ನಾನು ಮಾಡಿದ್ದು ನಂದು ಫೇವ್ರೆಟ್ ಆ್ಯಕ್ಟಿವಿಟಿ ಅಂತ ಹೇಳೋಕ್ಕಾಗಲ್ಲ, ಅದು ಒಂದು ರುಟೀನ್ ಆಗೋಗಿದೆ ನನಗೆ. ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಒಂದಷ್ಟು ಟೈಮ್ ಕೊಡ್ತೀನಿ, ಆಮೇಲೆ ಆಫೀಸಿಂದ ಬಂದಮೇಲೂ ಅವನ್ನೇ ನೋಡ್ಕೊಂಡು ಕೂತಿರ್ತೀನಿ. ಬಟ್ ವೀಕೆಂಡಲ್ಲಂತೂ ತುಂಬ ಚೆನ್ನಾಗಿ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅವುಗಳ ಜೊತೆ. ಏನು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಈ ಮಿಂಟ್ ಲೀವ್ಸು, ಆ ಕಡೆ ಕುಕ್ಕುಂಬರು ಮತ್ತು ಟೊಮೆಟೊ ಎಲ್ಲ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹೋಪ್ಫುಲಿ ಅದು ಹಾಗೆ ಫ್ರೂಟ್ ಆಗುತ್ತೆ ಅಂತ, ಲೈಕ್ ಟೊಮೆಟೊ ಬಿಡುತ್ತೆ, ಅದು ಕುಕ್ಕುಂಬರ್ ಬಿಡುತ್ತೆ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಎಷ್ಟು ಬೇಗ ಬರುತ್ತೆ ಅಂತ. ಅದಾದಮೇಲೆ ಇಂಡೋರ್ ಪ್ಲ್ಯಾನ್ ಸಹ ಒಂದಷ್ಟು ಇಟ್ಟಿದ್ದೀನಿ. ವೀಕೆಂಡಲ್ಲಿ ನಂಗೆ ಅದೇ ಒಂದು ದೊಡ್ಡ ಖುಷಿ ಆ್ಯಕ್ಟಿವಿಟಿ. ಏನಂದರೆ ಅವಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಅವಕ್ಕೆ ನೀರು ಹಾಕಿ ಬಿಸಿಲಲ್ಲಿಡೋದು, ಆ ಥರ ಎಲ್ಲ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಅದೆಲ್ಲ ಆದಮೇಲೆ ನಾನು ಕಿಚನ್ಗೆ ಹೋಗಿ ಹಾಟ್ ವಾಟರ್ ಕುಡಿದೆ. ಬೆಳಗ್ಗೆಯಿಂದ ಏನು ಹೊಟ್ಟೆಗೆ ಇಟ್ಟಿರಲಿಲ್ಲ, ಹಾಗಾಗಿ ಫಸ್ಟು ಒಂದು ಸ್ವಲ್ಪ ಬಿಸಿನೀರು ಕುಡ್ಬಿಡೋಣ ಅಂತ ಹೇಳಿ ಬಿಸಿನೀರು ಕುಡಿದೆ. ಆಮೇಲೆ ನಾನು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತಿಂಡಿ ವೆರಿ ಸಿಂಪಲ್ ಇತ್ತು. ಏನಪ್ಪ ಅಂದರೆ ಬ್ರೆಡ್ ಟೋಸ್ಟ್ ಮಾಡಿಕೊಂಡು, ಆಮೇಲೆ ಎಗ್ನ ಆಮ್ಲೆಟ್ ಮಾಡಿಕೊಂಡು ಅದ್ರ ಮೇಲೆ ಬ್ರೆಡ್ ಮೇಲೆ ಹಾಕಿ ಒಂದು ಟೊಮೆಟೊ, ಈರುಳ್ಳಿ ಮತ್ತು ಕುಕ್ಕುಂಬರ್ ಎಲ್ಲ ಹಾಕಿ ಸಿಂಪಲ್ಲಾಗೆ ಹೊಟ್ಟೆ ತುಂಬಷ್ಟು ಮಾಡಿಕೊಂಡೆ. ಯಾಕಂದರೆ ಹೈಕಿಂಗಿಗೆ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟು ಹೋದ್ರೂ ನಡೆಯೋಕ್ಕಾಗಲ್ಲ, ಕಡಿಮೆ ತಿಂದ್ಬಿಟ್ಟು ಹೋದ್ರೂ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಎನರ್ಜಿ ಕೊಡುವಂಥದ್ದು, ಹೊಟ್ಟೆ ಫಿಲ್ಲಿಂಗ್ ಆಗಿರುವಂಥದ್ದು ಮಾಡಿಕೊಂಡೆ. ತಿಂಡಿ ಎಲ್ಲ ಮುಗಿದು ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ಮಾಡಿ ಪಟ ಅಂತ ರೆಡಿ ಆದೆ ಹೈಕಿಂಗ್ಗೆ ಹೋಗೋಣ ಅಂತ ಹೇಳಿ. ಫಸ್ಟು ಬಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿಂದ ಒಂದು ಸರ್ಟೈನ್ ಡಿಸ್ಟೆನ್ಸ್ವರೆಗೆ ಬಸ್ಸು ಅಥವಾ ಏನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಆಮೇಲೆ ಅಲ್ಲಿಂದ ನಾರ್ಮಲಾಗಿ ಹೈಕಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಪ್ರಾಪರಾಗಿ ಔಟ್ಫಿಟ್ಸ್ ಎಲ್ಲ ಹಾಕ್ಕೊಂಡು ಹೈಕಿಂಗ್ ಶೂಸ್ ಆ್ಯಕ್ಚುಲಿ ನನ್ನ ಹತ್ರ ಇಲ್ಲ, ತೊಗೋಬೇಕು. ಬಟ್ ರನ್ನಿಂಗ್ ಶೂಸು ಮತ್ತು ಹೈಕಿಂಗ್ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಹೊರಟೆ. ಆ್ಯಸ್ ಇಫ್ ನಾನೇನೋ ದೊಡ್ಡ ಹೈಕಿಂಗ್ ಮಾಡೋ ಥರ, ಯಾವಾಗಲೂ ಆಲ್ವೇಸ್ ಐ ಎಮ್ ಇಂಟು ಹೈಕಿಂಗ್ ಅನ್ನೋ ಥರ ಹೊರಟೆ. ಬಟ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಇದೇನು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಹೈಕಿಂಗ್ ಮಾಡಿದ್ದೀನಿ. ಬಟ್ ಲಾಸ್ಟ್ ಆಲ್ಮೋಸ್ಟ್ 8 to 9 ಮಂತ್ಸಿಂದ ಯಾವುದೇ ಹೈಕಿಂಗ್ ಹೋಗಿರಲಿಲ್ಲ. ಇವಾಗ ಹೊರಟೆ, ತುಂಬಾ ಖುಷಿ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಸೊ ಲೆಟ್ಸ್ ಗೋ. ಹಂಗೆ ಹೈಕಿಂಗ್ ಮಾಡ್ತಾ ಮಧ್ಯದಲ್ಲಿ ಒಂದು
ತುಂಬ ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ಸೊ ಅಲ್ಲೊಂದು ಸ್ವಲ್ಪ ಹಾಲ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ನೀರು ಟಚ್ ಮಾಡಬಹುದಿತ್ತು. ಹೋದೆ, ದ ವ್ಯೂ ವಾಸ್ ಲೈಕ್ ಮೆಸ್ಮರೈಸಿಂಗ್ ಅಂತ ಹೇಳ್ಬೋದು. ಸುತ್ತ ನೀರು, ಕಾಡು, ಆಮೇಲೆ ಏನಂತೀರ ಡೆನ್ಸ್ ಫಾರೆಸ್ಟ್, ಮಧ್ಯದಲ್ಲಿ ನೀರು, ಯಾರೂ ಎಲ್ಲ. ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ಅದನ್ನು ಲೈಕ್ ಹಿಂಗೆ ಅಂದರೆ ಅಲ್ಲೇ ಇದ್ಬಿಡೋಣ ಅನ್ನೋ ಒಂದು ಫೀಲಿಂಗ್ ಇತ್ತು. ತುಂಬ ಶಾಂತಿ ಅನ್ನಿಸ್ತಿತ್ತು ಮನಸ್ಸಿಗೆ, ಒಳ್ಳೆ ನೆಮ್ಮದಿ ಸಿಗ್ತಾಯಿತ್ತು. ಆ ನೀರ್ದು ಅಲೆಗಳ ಸೌಂಡು, ಯೂಶ್ವಲಾಗಿ ನನಗೆ ನೀರಿನ ಸೌಂಡ್ ನೋಡಿದ್ರೆ ಅಂದರೆ ಕೇಳಿಸ್ಕೊಂಡ್ರೆ ಒಂಥರ ನೆಮ್ಮದಿ ಅನಿಸುತ್ತೆ. ಇಲ್ಲಿ ಯಾರೂ ಇರಲಿಲ್ಲ, ತುಂಬ ಕ್ವಾಯ್ಟ್ ಆಗಿತ್ತು. ಆ ನೀರಿನ ಅಲೆ ಸದ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾನು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಲೈಕ್ ಮೆಡಿಟೇಟ್ ಮಾಡಿಲ್ಲ, ಮೆಡಿಟೇಷನ್ ಮಾಡೋ ಥರ ಪೋಸ್ ಎಲ್ಲ ಕೊಟ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು. ಒಂದು ಅರೌಂಡ್ 30 ಮಿನಿಟ್ಸ್ ಹೋಗಿದ್ದು ಗೊತ್ತೇ ಆಗಿಲ್ಲ ಅಂದ್ಕೊಳ್ಳಿ. ಅಲ್ಲೇ ಒಂದು 30 ಮಿನಿಟ್ಸ್ ಇತ್ತು. ಆಮೇಲೆ ನೆಕ್ಸ್ಟ್ ನಂದು ಹೈಕಿಂಗ್ ಜರ್ನಿನ ಕಂಟಿನ್ಯೂ ಮಾಡಿದೆ. ನಾನು ಜರ್ಮನಿಯಲ್ಲಿ ಮೊದಲು ಸೌತ್ ಪಾರ್ಟಲ್ಲಿದ್ದೆ. ಆವಾಗ ಅಲ್ಲೂ ಅಷ್ಟೇ, ನಾನಿದ್ದಿದ್ದು ಬೆಟ್ಟ ಗುಡ್ಡಗಳ ಮಧ್ಯಾಹ್ನ. ಅಲ್ಲಿ ಬೆಟ್ಟಗಳಲ್ಲಿ ಏನಂದರೆ ಯೆಲ್ಲೋ ಕಲರ್ ಫ್ಲವರ್ಸ್ ಬರ್ತಾಯಿತ್ತು. ಅದೊಂಥರ ತುಂಬ ಚೆನ್ನಾಗಿತ್ತು. ಆದರೆ ಈ ಬೆಟ್ಟಗಳಲ್ಲಿ ಏನು ಗೊತ್ತಾ, ಪಿಂಕ್ ಫ್ಲವರ್ಸ್ ಇದೆ. ಫುಲ್ಲು ಬೆಟ್ಟಗಳೇ ಪಿಂಕ್ ಫ್ಲವರ್ಸ್. ನಾನು ಪ್ರತಿದಿನ ಆಫೀಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ನೋಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ನೇಚರು ನಮಗೆ ಆಶ್ಚರ್ಯಪಡಿಸೋದಂತೂ ಯಾವತ್ತೂ ನಿಲ್ಲಿಸಲ್ಲ. ನಾನಂತೂ ನಿಜವಾಗ್ಲೂ ಫಸ್ಟ್ ಟೈಮೇ ಈ ಥರ ನೋಡಿದ್ದು. ಕರ್ನಾಟಕದಲ್ಲೂ ಒಂದು ಪ್ಲೇಸ್ ಇದೆ ಚಿಕ್ಕಮಂಗ್ಳೂರು ಹತ್ರ, ಅದು ಪರ್ಪಲ್ ಫ್ಲವರ್ಸ್ ಏನೋ ಬಿಡುತ್ತೆ ಅಂತ. ನಾನು ನೋಡಿಲ್ಲ ಆ್ಯಕ್ಚುಲಿ, ನಾನು ನೋಡಬೇಕು. ಬಟ್ ಇಲ್ಲಿನೂ ಅಷ್ಟೇ, ಒಂದೊಂದು ಬೆಟ್ಟದಲ್ಲಿ ಒಂದೊಂದು ಸ್ಪೆಷಾಲಿಟಿ. ಸೌತ್ ಪಾರ್ಟ್ಗೋದ್ರೆ ಅಲ್ಲಿ ಯೆಲ್ಲೋ ಫ್ಲವರ್ಸ್ ನೋಡ್ತಾ ಇದ್ದೆ, ಇಲ್ಲಿ ಬಂದು ಪಿಂಕ್ ಫ್ಲವರ್ಸ್ ನೋಡ್ತಾ ಇದ್ದೀನಿ. ಬೆಟ್ಟ ಫುಲ್ಲು ಅದೂ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಹೈಕಿಂಗ್ ಹೋಗಿದ್ದು ಲೈಕ್ ನಾನು ಆ್ಯಕ್ಚುಲಿ ಖುಷಿಗೆ ಹೋದೆ, ಬಟ್ ಅಲ್ಲಿ ನನಗೆ ಆಶ್ಚರ್ಯಗಳು ತುಂಬಾ ಆದವು ಅಂತ ಅಂದ್ಕೊಳ್ಳಿ. ವೆದರ್ ನೋಡಿಕೊಂಡೇ ಹೋಗಿದ್ವಿ, ಯಾಕಂದರೆ ಜರ್ಮನಿಯಲ್ಲಿ ವೆದರ್ ತುಂಬ ಅನ್ಸರ್ಟೇನ್ ಇದೆ. ಸಮ್ಮರ್ ಇರಬೇಕಾಗಿತ್ತು ಈ ಟೈಮಲ್ಲಿ, ಬಟ್ ಮಳೆ ಬರ್ತಾ ಇರುತ್ತೆ ಯಾವಾಗಲೂ. ವಿಂಟರ್ ಜಾಕೆಟ್ ಕ್ಯಾರಿ ಮಾಡ್ತಾ ಇರಬೇಕು. ಏನೋ ಗೊತ್ತಿಲ್ಲ, ಈ ಟೈಮ್ ಅಂತೂ ತುಂಬ ಅನ್ಸರ್ಟೇನ್ ಇದೆ. ದ ಲಕ್ಕಿ ಡೇ ನಮಗಂತೂ. ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಿತ್ತು ಅವತ್ತು. ಖುಷಿ ಆಯಿತು, ನೇಚರ್ ನಮಗೆ ಸ್ವಲ್ಪ ಸಪೋರ್ಟ್ ಮಾಡ್ತು ನಮ್ಮ ಹೈಕಿಂಗಿಗೆ ಅಂತ. ಇವಾಗ ನೀವು ಮ್ಯಾಪಲ್ಲಿ ಏನು ನೋಡ್ತಾ ಇದ್ದೀರಾ, ಅದು ಅಲ್ಲಿ ಮಧ್ಯ ಕಾಣಿಸ್ತಾ ಇದೆ. ನಾವು ಅಲ್ಲಿಗೆ ಬಂದ್ವಿ ಫುಲ್ಲು ಹೈಕ್ ಮಾಡಿಕೊಂಡು. ಇದು ಬಂದು ಒಂದು ಡ್ಯಾಮು. ದಟ್ಸ್ ವಾಟ್ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಗೊತ್ತಾಗಿದ್ದು, ಇದು ಡ್ಯಾಮು. ಇಲ್ಲಿಗೆ ಹೈಕಿಂಗ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬರೀ ಹೈಕಿಂಗ್ ಒಂದೇ ಅಲ್ಲ, ತುಂಬ ಆ್ಯಕ್ಟಿವಿಟೀಸ್ ಮಾಡ್ಬೋದು ರಿವರಲ್ಲಿ. ವಾಟರ್ ಆ್ಯಕ್ಟಿವಿಟೀಸು, ಸ್ವಿಮ್ಮಿಂಗ್ ಅಲೌಡ್ ಇದೆ, ಆಮೇಲೆ ಬೋಟಿಂಗ್ ಮಾಡ್ಬೋದು, ರಾಫ್ಟಿಂಗ್ ಮಾಡ್ಬೋದು, ಆಮೇಲೆ ಇನ್ನೂ ಏನೇನೋ ಆ್ಯಕ್ಟಿವಿಟೀಸ್ ಇದೆ, ಅದ್ರ ನೇಮ್ ಎಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ರೆಂಟ್ ಸಹ ಮಾಡ್ಬೋದು ಬಂದುಬಿಟ್ಟು. ಬಟ್ ನಾವು ಪ್ಯೂರ್ಲಿ ಹೈಕಿಂಗ್ ಮೈಂಡಲ್ಲಿ ಹೋಗಿದ್ವಿ. ಆಮೇಲೆ ಅಷ್ಟೇ ಮಾಡಿಕೊಂಡು ವಾಪಸ್ ಬಂದ್ವಿ. ಹೋದ್ಮೇಲಂತೂ ತುಂಬಾ ಖುಷಿ ಆಯಿತು. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ವಿ. ಹೈಕ್ ಮಾಡಿ ಸ್ವಲ್ಪ ಸುಸ್ತಾಗಿತ್ತಲ್ಲ, ಸೊ ಆ ಫ್ರೂಟ್ಸ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ಆ ನೇಚರು, ವೆದರು, ಎವ್ರಿಥಿಂಗ್ ನಮಗೆ ಸಪೋರ್ಟ್ ಮಾಡ್ತು ಅಂತ ಹೇಳಿ ಖುಷಿ ಪಟ್ಕೊಂಡು ಆಮೇಲೆ ವಾಪಸ್ ಪುನಃ ಎಲ್ಲಿಗೆ ಬಂದಿದ್ವಿ, ಬಸ್ ಇಳಿದ್ವಿ. ಅಲ್ಲಿಗೆ ಬಂದು ಬಸ್ ತೊಗೊಂಡು ಪುನಃ ಮನೆಗೆ ಹೊರಟ್ವಿ.
ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ನನ್ನದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಬಾಯ್.